ಜೈ ಭೀಮ್. ಇವತ್ತೇನು ನಮ್ಮ ದಲಿತ ಸಂರಕ್ಷಣಾ ಸಮಿತಿ ವತಿಯಿಂದ ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಟೌನ್ ಹಾಲ್ ಮೆಟಲ್ಗಳ ಮೇಲೆ ಮೇಣದ ಬತ್ತಿ ಬೆಳಕುವ ಮುಖಾಂತರ ಅವರಿಗೆ ಗೌರವ ನಮನ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ನಾವು ಮಾಡ್ತಾಯಿದ್ವಿ. ಇದು 13ನೇ ವರ್ಷ. ಈ ವರ್ಷ ಒಂದು ಹೊಸ ಚೇಂಜಸ್ ಏನು ಮಾಡಿದ್ವಿ ಅಂದರೆ ಟೌನ್ ಹಾಲೇ ಬುಕ್ ಮಾಡಿ ಟೌನ್ ಹಾಲ್ ಒಳಗಡೆ ಭೀಮರಥ ಸಾರಥಿ ಅಂತ ಕರ್ನಾಟಕದಲ್ಲಿ 50 ವರ್ಷ ಬಾಬಾ ಸಾಹೇಬರು ಕಟ್ಟಿದ್ದ ಇದೇ ಟೌನ್ ಹಾಲ್ ಮೆಟ್ಲಿನ ಮೇಲೆ 30 ಜನ ಇಟ್ಕೊಂಡು ನಾವು ಮೇಣದ ಬತ್ತಿ ಫೋಟೋ ಹಚ್ಚಿ ಬಾಬಾ ಸಾಹೇಬರಿಗೆ ಗೌರವ ನಮನ ಸಲ್ಲಿಸಿದ್ದೀವಿ. ಹೋಗ್ತಾ ಅದು ಇಷ್ಟು ಜನ ಎಷ್ಟು 25 ನೀವು ನೋಡಿ ನಿಮಗೆ ಕ್ಯಾಮ್ರಾ ತಿರುಗಿಸೋ ಗೊತ್ತಾಗುತ್ತೆ. ಇನ್ನೂ ಜನಸಂಖ್ಯೆ ಹೋಗಿಲ್ಲ. ಅಷ್ಟು ಮಟ್ಟದಲ್ಲಿ ಜನ ಬಂದು ಬಾಬಾ ಸಾಹೇಬರಿಗೆ ಗೌರವ ನಮನ ಸಲ್ಲಿಸಬೇಕಂತ ಹೇಳಿ ಪ್ರತಿಯೊಬ್ಬರು ಈ ವರ್ಷ ನಾವು ವಿಶೇಷವಾಗಿ 50 ಚಳುವಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರೋ ವಾಲ್ ಕ್ಲಾಕ್ ವೆಂಕಟಸ್ವಾಮಿ ಅಣ್ಣ 50 ಚಳುವಳಿ ಅಂತ 50 ಕ್ಲಾಕ್ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಸಂವಿಧಾನ ಪ್ರಸ್ತಾವನೆ ಇರೋ ಅದಾದಮೇಲೆ ಅಂಬೇಡ್ಕರ್ ಸಾಹೇಬರು ಇರೋ ಗಡಿಯಾರ ಅದು DSS ಬ್ರ್ಯಾಂಡೇ ಅಂತ ಮಾಡಿ ನಾವು ರಿಲೀಸ್ ಮಾಡಿದ್ವಿ. ಇದೆಲ್ಲ ನಮ್ಮ ಸಂಘಟನೆಯಿಂದ ಎಲ್ಲರೂ ತುಂಬ ಜನ ನಮ್ಮ ಸಂಘಟನೆಯಿಂದ ಉದ್ಯಮಿಯಾಗಿದ್ದಾರೆ. ಅವರೆಲ್ಲ ಸರ್ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ನಾಯಕರುಗಳಿಗೆ ಒಂದು ವಾಚಸ್ ಕೊಡೋಣ, ಕ್ಲಾಕ್ ಕೊಡೋಣ ಅಂತ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಕ್ರಿಯೇಟಿವಿಟಿಯಿಂದ ಕಾನ್ಸೆಪ್ಟಿಂದ ಸೇರಿ ನಾವೆಲ್ಲರಿಗೂ ಮಾಡಿದ್ವಿ. ಹಲವಾರು ಜಿಲ್ಲೆಗಳಿಂದ ಬಂದರು. ಇವತ್ತು ರಾಯಚೂರಿಂದ ಬಂದರು, ಬಾಗಲಕೋಟೆಯಿಂದ ಬಂದರು, ಮುಧೋಲಿಂದ ಬಂದಿದ್ದಾರೆ, ಕಾರವಾರದಿಂದ, ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಉತ್ತರ ಕನ್ನಡ ಮತ್ತು ಬೆಳಗಾವಿ. ಪರ್ಟಿಕ್ಯುಲರ್ಲಿ ಬೆಳಗಾವಿ ನಮ್ಮ ಹೆಣ್ಮಕ್ಳು ನೋಡಿ. ಈ ಕಡೆ ಹಂಗೆ ಬೈಕ್ ಹಂಗೆ ತೋರಿಸಿ, ಕ್ಯಾಮ್ರಾ ಹಂಗೆ ತೋರಿಸಿ. ಹುಡುಗಿದ್ದಾಳೆ ನಮ್ಮ ಪ್ರಭಾ ಅಂತೇಳಿ, ಅವಳು KS ಪ್ರಿಪೇರ್ ಆಗ್ತಾಯಿದ್ದಾಳೆ. ಅವಳನ್ನ ನಾನು ನಮ್ಮ ಸಂಘಟನೆ ವತಿಯಿಂದ ನನ್ನ ವತಿಯಿಂದನೇ ಅವಳನ್ನ KS ಓದಿಸ್ತೀನಿ. ಅವಳು ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಓದಬೇಕು. ಎಲ್ಲರೂ ಬೆಳಗಾವಿಯಿಂದ ತುಂಬ ಕಡೆಯಿಂದ ಎಲ್ಲರೂ ಬಂದವರೆ. ನಾರ್ತ್ ಈಸ್ಟು ಆ ಕಡೆ ನಿಂತವ್ರೆ. ನಮ್ಮ ಡಾಕ್ಟರ್ ರಾಹುಲ್ ರಾಯ್ ಆ್ಯಂಡ್ ಸಂಜೀತ್ ವಿಶ್ವಕರ್ಮ ನನಗೆ ಅವರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅವರು ನನಗೊಂದು ಪಿಲ್ಲರ್. ಇದಕ್ಕೆಲ್ಲದಕ್ಕೂ ಇವತ್ತು ನೀವು ಏನು ನೋಡ್ತೀರ ಟೌನ್ ಹಾಲ್ ಮೇಲೆ ಮೆಟ್ಲಿ ಮೇಲೆ ಯಾವ ರೀತಿಯಲ್ಲಿ ಡೆಕೋರೇಷನ್ ಆಗಿದೆ, ಅದಕ್ಕೆ ಮುಖ್ಯ ಕಾರಣವಾಗಿದ್ದು ನಮ್ಮ ರಾಜ್ಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಾಜೇಶ್ ಮಾಸ್ಟರ್ ಅವರ ಶ್ರಮ. ಬೆಳಗ್ಗೆ ಬಂದರು ಸಾಯಂಕಾಲ ಅವರು ಟೌನ್ ಹಾಲ್ ಒಳಗಡೆ ಹೊರಗೆ ನಮ್ಮ ಎಲ್ಲರೂ ಕೈ ಜೋಡ್ತಾ. ಆದರೆ ಮಾಸ್ಟರ್ ಸ್ಪೆಷಲ್ ಎಫೆಕ್ಟ್ ಹಾಕಿ ಮಾಡ್ತಾರೆ. ಸೊ ಅದಕ್ಕೆ ನಾನು ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಮಲ್ಲೇಶ್ ಬಲಗನೂರವರು ನಮ್ಮ ರಾಜ್ಯ ನೌಕರ ಸಂಘದ ರಾಜ್ಯಾಧ್ಯಕ್ಷರವರು, ಅವರು ಸುಮಾರು ಜನ, ಎಷ್ಟೋ ಜನ, ಅವರು ಸುಮಾರು ಒಂದು 200-200 ಜನ ಕ್ರಷರ್ಗಳಲ್ಲಿ ಕರ್ಕೊಂಬಂದರು. ಆ ರೀತಿಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹೆಸರು ಹೇಳೋಕ್ಕಿಲ್ಲ. ಬಾಬಾ ಸಾಹೇಬರಿಗೆ ನಾವು ಪ್ರತಿ ವರ್ಷ ಗೌರವ ನಮನ ಸಲ್ಲಿಸ್ತಾ ಇದ್ದೀವಿ. ಈ ವರ್ಷ ವಾಲ್ ಕ್ಲಾಕ್ ಕೊಟ್ಟಿದ್ದಾರೆ. ಅದು ವಿಶೇಷತೆ ಮೆಸೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಆನ್ ದಿ ಕ್ಲಾಕ್. ನೋಡಿ, ಪ್ರತಿಯೊಂದು ಮನೆಯಲ್ಲೂ ಈಗ ವಾಲ್ ಕ್ಲಾಕಲ್ಲಿ ಸಂವಿಧಾನ ಪ್ರಸ್ತಾವನೆ ಇದೆ. ವಿ ದಿ ಪೀಪಲ್ ಆಫ್ ಇಂಡಿಯಾ, ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ಗೋಡೆಯಲ್ಲಿ ಹಾಕಿ ಕೊಟ್ಟಿದ್ದೀವಿ. ಕೈಯಲ್ಲಿ ಅಂಬೇಡ್ಕರ್ ಸಾಹೇಬರು ವಾಚ್ ಕಟ್ಟಿದ್ದಾರೆ. ಆ ವಾಚನ್ನು ಕಟ್ಕೋತಾರೆ. ಯಾಕಂದರೆ ಅಂಬೇಡ್ಕರ್ ವಾಚ್ ಕಟ್ಟಿದ್ದಕ್ಕೆ ಯಾವುದೋ ಒಂದು ಬೇರೆ ರಾಜ್ಯದಲ್ಲಿ ಕೈ ಕತ್ತರಿಸಿ ಹಾಕಿದ್ರು ಅಂತೇಳಿ ಇದು ಚಾಲೆಂಜ್. ನಾವು ನೀನು ಅಂಬೇಡ್ಕರ್ ಒಂದು ಅಂಬೇಡ್ಕರ್ ಒಬ್ಬರನ್ನ ನೀನು ಕೈ ಕತ್ತರಿಸಿ ಹಾಕಿದ್ರೆ ನಾವು 1000 ಅಂಬೇಡ್ಕರ್ ವಾಚ್ ಕಟ್ತೀವಿ. ನೀವು 1000 ಜನನ ಕೈ ಕಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವು 1,00,000 ವಾಚ್ ಕಟ್ತೀವಿ. ಆ ರೀತಿಯಲ್ಲಿ ನಾವು ಮೆಸೇಜ್ ಕೊಡೋದು ಅಷ್ಟೇ. ನಮ್ಮ ಮೆಸೇಜ್ ಏನಂದರೆ ಪ್ರತಿಯೊಬ್ಬರಿಗೆ ನಾವು ಕೌಂಟ್ರ್ ಏನು ಕೊಡಲ್ಲ. ನಮ್ಮ ಕಾರ್ಯಕ್ರಮಗಳೇ ನಮ್ಮ ಉತ್ತರ. ಅವರಿಗೆ ಅಂಬೇಡ್ಕರ್ ಸಾಹೇಬರನ್ನ ಯಾವ ರೀತಿಯಲ್ಲಿ ನೋಡಬೇಕು ಆ ರೀತಿಯಲ್ಲಿ. ಒಂದು ಕಾಲದಲ್ಲಿ ಹೇಳ್ತಾರೆ ಯಾರೋ, ಅಂಬೇಡ್ಕರ್ ಸಾಹೇಬರು ಚಿಕ್ಕ ವಯಸ್ಸಾಗಿರುವಾಗ ನೀವೆಲ್ಲ ಶಾಲೆ ಹತ್ರನೇ ಬರಬಾರ್ದು ಅಂತ ಓಡಿಸಿದ್ರು. ಅವ್ರು ಓದಿದ್ದು ಎಷ್ಟು ಗೊತ್ತಾ? 32 ಡಿಗ್ರಿ. ಇಡೀ ಪ್ರಪಂಚದಲ್ಲಿ ನೀವೆಲ್ಲ ಓದಬಾರ್ದು ಅಂತಿದ್ದಕ್ಕೆ ನಾನು ಓದಿ ತೋರ್ತೀನಿ, ಈ ದೇಶದ ಕಾನೂನು ಬರಿತೀನಿ, ಸಂವಿಧಾನ ಬರಿತೀನಿ ಅಂತ ಬರೆದು ತೋರ್ತಾರಲ್ಲ, ಅವ್ರಿಗಾಗಿ ನಾವು ಇವತ್ತು ಸಂವಿಧಾನದ ವಾಲ್ ಕ್ಲಾಕ್ ರಿಲೀಸ್ ಮಾಡಿದ್ದೀವಿ. ಮತ್ತು ನಿಮ್ಮ ಸಹಕಾರದಿಂದ ಭೀಮ ಕೋರೆಗಾಂವ್ಗೆ ಅಣ್ಣ ಅವರ ನಾಗಸೇನಾ ಬಾಬಾ ಸಾಹೇಬರ ಪಾದ ಇಟ್ಟಿರೋ ಜಾಗದಲ್ಲಿ ಆರ್ಮಿ ಬ್ಯಾಂಡ್ ಸೆಟ್, ಆರ್ಮಿಯನ್ನು ಕರೆದು ಆರ್ಮಿ ಬ್ಯಾಂಡ್ ಸೆಟ್ ಮುಖಾಂತರ ನಾವು ಅಲ್ಲಿ ಭೀಮ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ವಾಚಸ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿತ್ತು. ಡೆಕೋರೇಷನು ಮತ್ತು ಫಂಕ್ಷನ್ ಇಷ್ಟು ದೊಡ್ಡದಾಗಿ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ತುಂಬ ನಾವು ಅಂದ್ಕೊಂಡಿಕ್ಕಿಂತ ಅದ್ದೂರಿಯಾಗಿ ಡೆಕೋರೇಷನನ್ನು ಮಾಡಿದ್ದಾರೆ, ಫಂಕ್ಷನನ್ನು ಮಾಡಿದ್ದಾರೆ. ಎಲ್ಲ ಊಟದ ವ್ಯವಸ್ಥೆ ಮತ್ತು
ಎಲ್ಲ ಜನಗಳನ್ನು ಇಷ್ಟೊಂದು ಅದ್ಧೂರಿಯಾಗಿ ಜನಗಳು ಇಲ್ಲಿ ಸೇರಿದ್ದು ನಮಗೆ ತುಂಬ ಖುಷಿ ಆಯಿತು. ಮತ್ತು ಇದಕ್ಕಿಂತ ಪ್ರತಿ ವರ್ಷವೂ ದೊಡ್ಡದಾಗಿ ಫಂಕ್ಷನ್ ಇನ್ನೂ ಅದ್ಧೂರಿಯಾಗಿ ಆಗಲಿ. ಮತ್ತು ಈ ತಂಡಕ್ಕೆ ಸೇರಿರೋರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ. ಮತ್ತು ಬಾಬಾ ಸಾಹೇಬ್ ಅಪ್ಪಾಜಿಯವರ ಆಶೀರ್ವಾದ ಪ್ರತಿಯೊಬ್ಬರ ಜನಗಳ ಮೇಲೇನೂ ಇರಲಿ. ಮತ್ತು ಇದನ್ನು ನಡ್ಕೊಂಡು ಹೋಗೋರ ಮೇಲೆ ಎಲ್ಲರಿಗೂ ಇರಲಿ. ಅವರು ಇಷ್ಟು ಹೇಳಿದ್ದಾರೆ, ಹಿಂದೆ ಗೊತ್ತಿಲ್ಲದೆ ಇರೋಷ್ಟು ಸಹಾಯ ಮಾಡಿದ್ದಾರೆ. ಯಾಕಂದರೆ ಬಾಬಾ ಸಾಹೇಬರು ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಡಾಕ್ಟರ್ ಬಾಲಕೃಷ್ಣ ಸರ್ ಅವ್ರ ಕಡೆಯಿಂದ ತುಂಬ ಜನಗಳಿಗೆ ಓದೋದಕ್ಕೂ ಮತ್ತು ತುಂಬ ಕುಟುಂಬಗಳಿಗೂ, ತುಂಬ ಶಾಲೆಗಳಿಗೆ, ಸಂಸ್ಥೆಗಳಿಗೆ ಎಲ್ಲ ಕಡೆಯಿಂದನೂ ತುಂಬ ಸಹಾಯ ಆಗಿದೆ. ಬಟ್ ಅವ್ರು ಎಲ್ಲಿನೂ ಹೇಳ್ಕೊಂಡಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಿದ್ದೀನಿ. ನಾನು ಇಲ್ಲೇ ಬೆಂಗಳೂರಲ್ಲೇ ಒಂದು ವರ್ಷ ಓದ್ಬಿಟ್ಟು ನಾನು ಚಿಕ್ಕೋಡಿ ಸೈಡ್ ಟ್ರಾನ್ಸ್ಫರ್ ತಗೊಂಡೆ. ಬಟ್ ನಾನು ಆವಾಗ ಇಷ್ಟು ಅಂತ ನಂಗೆ ಗೊತ್ತಿರಲಿಲ್ಲ. ಈಗ 10 ವರ್ಷದಿಂದ ನಾನು ಮತ್ತೆ ಸರ್ ಹುಡ್ಕೊಂಡು ಬಂದಿದ್ದೀನಿ. ಪ್ರತಿಯೊಬ್ಬರಿಗೆ ಒಂದೊಂದು ಶಾಲೆಯಲ್ಲಿ ಹೋಗಿ ಕೇಳಿದರೆ ಬಾಲಕೃಷ್ಣ ಸರ್ ಅವರು ಅಷ್ಟು ಫೇಮಸ್ ಅಂತ ಹೇಳ್ತಾರೆ. ಸಣ್ಣ ಮಕ್ಕಳನ್ನು ಕೇಳಿದ್ರು ಅಷ್ಟು ಸಹಾಯ ಮಾಡಿದ್ದಾರೆ. ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ.